ಸಂಜೆ ಆಗಿದ್ದೀರ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ಅಲ್ರಿ, ಒಂದು ಕಪ್ ಕಾಫಿ ಕುಡಿಯಕ್ಕೆ ಇಷ್ಟೊಂದು ಜನ ಸೇರಿದಾರ? ಏ ಸ್ವಾಮಿ, ಅವ್ರೇನು ಕರೆ ಬರ್ಲಿ, ನನ್ನ ಕರ್ತಿದ್ದೇನೋ. ನಿಮ್ಮನ್ನ ಯಾರು ಕರೆದ್ರೆ ರೀ? ಟೀ 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 ಮಾಡ್ಕೊ ಬರ್ಲಿ ಅಂತ. ಹೋಗಿ ಮಾಡ್ಕೊಂಬರೋಗಿ. ಸರಿ. ಈ ಶ್ರೀಕಂಠು ಎಲ್ಲೋದ? ಏ ಚೋಟ್ ಮೆಣಸಿಕಾಯಿ ಬರಗಿ. ನೀವೀಗ 2 ಹೊತ್ತು ಬೇಕು. ಅದು ಇದು. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ. ಬಾಡುವಿರಲ್ಲ ಹಾಯಾಗಿ, ಬಾಡುವಿರಲ್ಲ. ಯಾಕೋ ಬೆಳಗ್ಗೆ ಪೇಪರ್ ಓದಿನಂತ ನಾನಿದ್ರೆ ನೀನು ಆಡಿಗೆ ಮಜಾ ಮಾಡ್ತಿದ್ಯಾ? ಹೌದಲ್ವೇನೋ, ನಾನು ಪೇಪರೇ ಓದಿಲ್ಲ. ಈ ಪೇಪರ್ ಎಲ್ಲಿಟ್ಟಿರೋ ನೀನು? ಅಂದ್ರೆ ನೀನೇ ಪೇಪರ್ ಮೇಲೆ ಕೂತ್ಕೊಂಡು ಏನ್ ಇಸ್ತ್ರಿ ಮಾಡ್ತಿದ್ದ? ಕಾಳ ಮೊನ್ನೆ ಏನ್ ಮಾಡಿದ ಗೊತ್ತಾ? ತಿಂಡಿ ಕಾರ್ಯಕ್ರಮಕ್ಕೆ ಹೋಗಿ ಯಾಕೆ ಬಂದು ಯಾಕೋ ಇದೆಲ್ಲ ಮಾಡ್ತೀಯ? ದುಡ್ಡು ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ವಾ? ಅದನ್ನ ಹೇಳ್ಬೇಕಂತಿದ್ದೆ. ಇದು ಒಂದೇ ಮಾತ್ರ ಉಳಿದಿರೋದು. ಈ ಡಾಕ್ಟರ್ ಶಾಪಿಗೆ ಟ್ಯಾಬ್ಲೆಟ್ ತರೋಣಂದ್ರೆ ಆ ಡಾಕ್ಟರ್ ಶಾಪ್ ಎಲ್ಲಿಗೆ ಮರ್ತೋಗಿದೆ. ನೋಡ ಹೆಂಗಿದ್ರು ವಾಕಿಂಗ್ ಹೋಗ್ತೀವಲ್ಲ, ಒಂದು ಚೂರು ನೆನಪುಬಿಡ. ಒಂದು ತಿಂಗಳಿಗಾಗಷ್ಟು ಟ್ಯಾಬ್ಲೆಟ್ ತಂದ್ಬಿಡೋಣ. ತಂದ್ಬಿಡು ಮತ್ತು ಅದನ್ನೆಲ್ಲ ಮಿಕ್ಸಿ ಹಾಕಿ ರುಬ್ಬಿ ನೀರಾಗಿ ಕುಡ್ಬಿಡು. ಆಮೇಲೆ ಡಾಕ್ಟರ್ ಶಾಪ್ ಚೆನ್ನಾಗಿದೆ ಶ್ರೀಕಂಠು ಅಂತ ಹುಚ್ಚ ಪಟ್ಟಿ ಮಾತಾಡಿ ನಾವು ತಲೆ ತಿಂತೀಯ. ಆಮೇಲೆ ಆ ಹುಚ್ಚಾಟ ಕಮ್ಮಿ ಮಾಡಕ್ಕೆ ಇನ್ನೂ ಒಂದು ತಿಂಗಳಿಗಾಗಷ್ಟು ಮಾತಾಡೋಣ, ಆಯ್ತಾ? ಒಳ್ಳೆ ಐಡಿಯಾ, ಹಂಗೆ ಮಾಡೋಣ. ಮತ್ತೆ ಏನಿಲ್ಲ. ಎಲ್ಲಿ ನಾವು ಮಾತಾಡ್ರು? ಆಚಾರ್ಯ ಕಾಫಿ ತಗೊಂಡ್ರಿ? ಬಂದೆ ಸ್ವಾಮಿ. ಒಳ್ಳೆ ರೇ ಕಾಫಿ ಇಡಿ ರೇ. ಒಳ್ಳೆ ಸ್ವಾಮಿ, ಒಳ್ಳೆ ಸ್ವಾಮಿ, ನೀವು ಹೇಳೇ ಹೇಳಿ ನಿಮ್ಮಿಬ್ರು ಸ್ನೇಹ ಇದೆಯಲ್ಲ, ಸ್ನೇಹ 36 ಅಲ್ಲ 63 ಇದ್ದಂಗೆ. 36 63 ಹಾಗಾದ್ರೆ ಏನ್ರಿ ಆಚಾರ್ಯ? ಈಗ 36 ಅನ್ನೋ ಒಂದು ಸಂಖ್ಯೆ ಬರೀರಿ. 36 ಪೇಪರ್ ಅಲ್ಲಿ ಇರ್ರಿ ಸ್ವಾಮಿ. ಬರೀರಿ. 36 ಬಂದೆ. 3 ಮುಖ ಆ ಕಡೆ, 6 ಮುಖ ಈ ಕಡೆ. ಹೇಳು, ಒಂದಕ್ಕೊಂದು ಸಂಬಂಧ ಇದೆಯಾ? ಇಲ್ಲ ಇಲ್ಲ ತಾನೆ? ಅದೇ 63 ಬರೀರಿ. 63 ಬಂದೆ. 6 ಮುಖನು ಈ ಕಡೆ, 3 ಮುಖನು ಈ ಕಡೆ. ಎರಡು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಮುಖ ನೋಡ್ಕೊಂಡು ಹೇಗೆ ಹೋಗ್ತಾ ಇದೆ ನೋಡಿ ಸ್ವಾಮಿ. ಅದಕ್ಕೆ ನಾನು ಹೇಳಿದ್ದು ನಿಮ್ಮಿಬ್ರು ಸಂಬಂಧ 36 ಅಲ್ಲ 63 ಅಂತ. ಓ ಹಾಗೆ ಏನಾದ್ರೂ ಅರ್ಥ ಆಯ್ತೇನೋ? ಅವ್ರು ಏನೋ ಹೇಳಿದ್ರು ಅಂತ ಗೊತ್ತಾಯ್ತು. ಏನ್ ಹೇಳಿದ್ರು ಅಂತ ದೇವರನ್ನ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ನನ್ಗೆ ಅರ್ಥ ಆಯ್ತು ನೋಡು. ಇದೇನಿದು ಪೇಪರ್ ಪೇಪರ್ ಅಂತ ನನಗೂ ಗೊತ್ತಿದೆ. ಅದ್ರ ಮೇಲೆ ಬರ್ತಿರೋದು ನೋಡು. ಇದು 36 3 ಮುಖ ಈ ಕಡೆ 6 ಮುಖ ಆ ಕಡೆ. ಒಂದಕ್ಕೊಂದು ಸಂಬಂಧ ಇದೆಯಾ? ಇಲ್ಲ ಅಲ್ವಾ? ಈ 63 ನೋಡು, 6 ಮುಖ ಈ ಕಡೆ 3 ಮುಖ ಈ ಕಡೆ.
ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನನ್ನು ತಾಳಲು ನಿನ್ನನ್ನು ತಾಳಲು ಎಷ್ಟು ಖುಷಿ ಆಗುತ್ತೆ ಇನ್ನು ಕಣ್ಮುಂದೆ ಬಂದ್ರೆ ಏನಾಗುತ್ತೋ
ನೋಡಿದ್ರೆ ಆ ವಯ ಆಚರಣೆ ಅಂತ, ಮಧ್ಯಾಹ್ನ ನೋಡಿದ್ರೆ ಈ ವಯ ಆಚರಣೆ ಅಂತ. ಈಗ ನೀವಿಬ್ರು ಏನ್ ಅನ್ಸತ್ತಿದ್ದು? ಯಾಕ್ರಿ ಟೆನ್ಷನ್ ಇದ್ದೀರಾ? ಟೆನ್ಷನ್ ಆಗಿರ್ತೀವಿ ಸ್ವಾಮಿ. ನಾನು ಕರ್ತಿದ್ದೇನು ಅಂತ ಹೇಳಿ. ಏನಿಲ್ಲ, ಒಂದ್ 10 ನಿಮಿಷ ಬಿಡುವಿದ್ರೆ ನಿಮ್ಮದೊಂದು ವಿಷಯ ಮಾತಾಡೋದಿತ್ತು. 10 ನಿಮಿಷ ಎಲ್ಲ ಬಿಡುವಿಲ್ಲ ಸ್ವಾಮಿ. ನಾನು ನಿಮ್ ಬೇಕಾದ್ರೆ ಗೊತ್ತು ಮಾಡಬೇಕು. ಅದೇನಂತ ಬೇಗ ಹೇಳಿ, ನಾವು ಹೋಗ್ತೀವಿ. ಒಂದ್ 5 ನಿಮಿಷ ಕೂತ್ಕೊಳ್ಳಿ, ಮಾತಾಡ್ಬೋದು. ಮರ್ಯಾದೆ ಸಾಕು, ವಿಷಯಕ್ಕೆ ಬನ್ನಿ. ಏನಿಲ್ಲ, ಹಾ ಏನಿಲ್ಲ. ಕೊಡಿ. ಈಗ ನಾನು ಹೇಳೋ ವಿಷಯ ನಿಮ್ಮಿಬ್ಬರಲ್ಲೇ ಹೇಳ್ಬೇಕು. ನಾಲ್ಗೈದರಿಂದ ಯಾರಿಗೂ ಬೈ ಬಿಡ್ಬಾರ್ದು. ಹಾಗಂತ ಪ್ರಾಮಿಸ್ ಮಾಡಿ ವಿಷಯ ಮುಂದುವರ್ಸೋಣ. ವಿಷಯ ಯಾಕೋ ಬಹಳ ಕಾರವಾಗಿ ಹೋಗಿದೆ. ನಾನು ನಿಮಗೆ ಪ್ರಾಮಿಸ್ ಮಾಡೋಕ್ಕಿಂತ ಮುಂಚೆ ನೀವಿಬ್ರು ಸೇರ್ಕೊಂಡು ನನಗೊಂದು ಪ್ರಾಮಿಸ್ ಮಾಡ್ಬೇಕಲ್ಲ ದೇವರು. ಅದ್ಯಾಕಾಚಾರ್ಯ, ನಾವಿಬ್ರು ನಿಮ್ಗೆ ಪ್ರವೇಶ ಮಾಡ್ಬೇಕು? ಹೌದ್ ತಾಯಿ, ಇವತ್ತು ಈ ಮನೇಲಿ ನನಗೆ 15 ವರ್ಷ ಸರ್ವಿಸ್ ಆಗ್ತಾ ಬಂತು. ನೀವಿಬ್ರು ನೋಡಿದ್ರೆ ಪ್ರಾಮಿಸ್ಸು ಗುಟ್ಟು ಅಂತ ಏನೇನೋ ಹೇಳ್ತಾ ಇದ್ದೀರಾ. ನಿಮಗೆ ನಾನು ಪ್ರಾಮಿಸ್ ಮಾಡೋದು, ಅದು ಮಾಡ್ಬೇಕು ಕಿವಿಗೆ ಬೀಳೋದು. ಅವ್ರಿಬ್ರು ಸೇರ್ಕೊಂಡು ನನಗೆ ಮನೆ ಬಿಟ್ಟು ಕಳ್ಸಿದ್ರೆ ಅವಾಗ ಇಬ್ರು ಸೇರ್ಕೊಂಡು ಒಂದು ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಆಮೇಲೆ ವಿಷಯಕ್ಕೆ ಬನ್ನಿ. ಹಾಗೆಲ್ಲ ಏನು ಆಗಲ್ಲ ಅಂತ ಹೇಳಿದ್ರೆ ಹಂಗೂ ಒಂದ್ ವೇಳೆ ತರ ಆಯ್ತು ಅಂತ ಇಟ್ಕೊಳ್ಳಿ. ನಾವು ಮುಸ್ಲಿರೋರ್ಗು ನಿಮ್ಮನ್ನ ಈ ಮನೆಯಲ್ಲೇ ಉಳಿಸ್ಕೊಳ್ಳೋ ಭರವಸೆನ ನಾವು ಕೊಡ್ತೀವಿ. ಪ್ರಾಮಿಸ್. ಸರಿ ಸರಿ, ಮುಂದುವರ್ಸಿ. ಏನಿಲ್ಲ, ಹಾ ನಮ್ಮ ತಂದೆನೋ ಇವ್ರ ತಂದೆನೋ ಇವೆಲ್ಲ ಪರೀಕ್ಷೆ ಮುಗಿದ್ಮೇಲೆ ನಾವಿಬ್ಬರಿಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ವಿಚಾರ ವಿಷಯ ಗೊತ್ತಾಯ್ತು ಬಿಡಿ. ಪರೀಕ್ಷೆಗೂ ಮುಂಚೆ ಮದುವೆ ಮಾಡ್ತೀನಿ ಅಂತ ತಾನೇ ನೀವಿಬ್ರು ನನ್ನ ಹತ್ರ ಬಂದಿರೋದು. ಮಾಡ್ಸೋಣ. ರೀ, ಸ್ವಲ್ಪ ಹೇಳೋದನ್ನ ಪೂರ್ತಿ ಕೇಳ್ರಿ. ಮುಂಚೆ ಮದ್ವೆ ಅಲ್ಲ, ಮದ್ವೆನೇ ಬೇಡ ಅಂತ ಹೇಳ್ತಿರೋದು. ಮದುವೆ ಬೇಡ ಇದ್ಯಾಕ್ತಾವ್ ನೀವು? ನಮ್ಗೆ ಇಷ್ಟವಿಲ್ಲ. ಇನ್ಯಾವಾಗ ಇಷ್ಟು ದೇವ್ರು? ನೀನ್ ಯಾವಾಗ ಇಷ್ಟಿಲ್ಲ ಅಂತ ಆಚಾರ್ಯ, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಸ್ಬಿಡಿ. ಅಯ್ಯೋ ಸ್ವಾಮಿ, ಇಷ್ಟು ದಿನ ಸಾಂಬಾರು ಹುಳಿ ಇಡ್ತಾ ಇದ್ದೆ. ಇವರಿಬ್ರು ಸೇರ್ಕೊಂಡು ಸಂಸಾರಕ್ಕೆ ಹುಳಿ ಇಂದು ಅಂತಿದ್ದಾರೆ. ಹಾಗಿದ್ದಾಗಲಿ ಅದೊಂದು ಹೆಲ್ಪ್ ಮಾಡೋಣ. ಹಬ್ಬ ಅಂತೂ ಒಪ್ಕೊಂಡ್ರಲ್ಲ. ಮುಂದೆ ಏನ್ ಮಾಡೋದು? ಮುಂದೆ ಒಂದು 2 ನಿಂಬೆ ಅಷ್ಟೇ ಇರ್ಬೇಕು. ಪ್ಲಾನ್ ಹೇಳ್ರಿ. ನಾನಲ್ವಾ? ಈಗ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೇಗೆ? ಈಗ ನೋಡಿ, ಅವ್ರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಅವರಿಬ್ರು ನಡುವೆ ಜಗಳ ತಂದಿಡಬೇಕು. ಜಗಳ ಅಲ್ಲ ಆಚಾರ್ಯ, ಅವ್ರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು ಅಂತ ಹೇಳ್ತಿದ್ದೀರಾ. ಹೀಗಿರ್ಬೇಕಾದ್ರೆ ಅವ್ರಿಬ್ರು ಜಗಳ ಹೇಗೆ ತಂದಿಡೋದು? ಅದಕ್ಕೆ ನಿಮ್ಮಿಬ್ರಿಗೂ ಅನುಭವ ಸಾಲದು ಅಂತ ಹೇಳೋದು. ನೋಡಿ, ಯಾವ್ದಾದ್ರು ಒಂದು ವಿಷಯ ತಗೊಂಡು ನೀನ್ ಹಾಗೆ ನೀನ್ ಹೀಗೆ ಅಂತ ಜಗಳ ಶುರು ಮಾಡಿ ಆಮೇಲೆ ಅವ್ರಿಬ್ರು ಬರ್ತಿದ್ದ ಹಾಗೆ ಅವ್ರಿಬ್ರು ಜಗಳ ಹಚ್ಚಿ ನೀವಿಬ್ರು ಜಾಗ ಖಾಲಿ ಮಾಡಿ ಅಷ್ಟೇ. ಶುರು ಶುರು ಏಯ್, ನೀನ್ ಮೂತಿ ಹಾಲಿದೆ. ನಂದಿತಾರೆ. ಮೂತಿ ಹಂಗಿರೋದು ನನ್ನಲ್ಲ. ಹಂಗೆ ನಾಯಿ ತರ ಇರೋದು. ನಿಂದು ಅಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಜಗಳ ಮಾಡ್ತಾ ಇದೆ. ಏಯ್, ನಿನ್ ಮೂತಿ ಹಂಗಿರೋದು. ಏಯ್, ನಿನ್ ಮೂತಿ ಹೆಂಗಿರೋದು? ನಿಂದು ಕಚ್ಚಡ ಇರೋದು ಅಂದ್ರೆ. ನಿಂದು ನಾಯಿ ತರ ಇರೋದು. ಏಯ್, 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 ಏಯ್.
ಎಷ್ಟೋ ಒಡವೆಗಳನ್ನ ಮಡಚಿ ಬ್ಯಾಂಕಲ್ಲಿ ಇಟ್ಟಿದ್ದಾರಂತೆ. ಸರಿ, ಇದ್ರೊಳಗೆ ಯಾರು? ನೀರು? ತಗೊಳ್ಳಿದ್ರು? ಈ ಆಚಾರ್ಯ ಆ ಸ್ವಾಮಿ ನಮ್ ರಾಘು ಹೇಳಿದ್ದಲ್ಲ ನಿಜಾನ? ಹೌದು ಸ್ವಾಮಿ, ನನಗೂ ಗೊತ್ತಿತ್ತು ಆ ವಿಷಯ ಅಲ್ಲ. ನಾನೇ ಯಾಕೆ ಸುಮ್ಮನೆ 40 ವರ್ಷದ ಸ್ನೇಹಕ್ಕೆ ಉಳಿಯಿದ್ದೆ ಅಂತ ಸುಮ್ಮನಾದೆ. ಸರಿ ಸರಿ ತಗೊಳ್ಳಿ. ಬಿಡಮ್ಮ ಕೈ. ಕೊಡಿಸ್ತೀರಾ ತಾನ? ಓಡಿಸ್ತೀನಿ. ಇವಾಗ ನಿನಗೇನು ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜಿಗೆ ಅಡ್ಡಾಡಕ್ಕೆ ಒಂದು ಲಾರಿ ಬೇಕು ತಾನೇ? ಡ್ಯಾಡಿ, ಲಾರಿ ಅಲ್ಲ, ಸ್ಕೂಟಿ. ಸ್ಕೂಟರ್ ಸ್ಕೂಟರ್ ಇದೇನು ಕೈ ಇಟ್ಕೊಂಡು ಬಿಡು, ಒಳ್ಳೆ ಚಿಕ್ಕ ಹುಡುಗಿ ಹೋಗು, ಕಾಲೇಜಿಗೆ ಟೈಮ್ ಆಗಿ ರೆಡಿ ಆಗು. ನಿಜ ಕೊಡಿಸ್ತೀರಾ ತಾನೇ? ವಾ, ನಿಮ್ಮ ಸತ್ತೋಗಿರೋ ತಾಯಿ ಹಣೆಗೂ ಕೊಡ್ತೀನಿ ನೋಡಮ್ಮ. ನಾನೇ ಇಟ್ಟಿಟ್ಟೆ ಅಮ್ಮನ್ ಕಳ್ಸ್ಕೊಟ್ರೆ. ಹೋಗಮ್ಮ. ಏನೋ ಶ್ರೀಕಂಠು ಪೇಪರ್ ಅಲ್ಲಿ ವಿಶೇಷ? ಪೇಪರ್ನಲ್ಲಿ ಏನು ವಿಶೇಷ ಇಲ್ಲ, ಈ ಮನೇಲಿ ವಿಶೇಷ ನಡೀತಿದೆ ಅಷ್ಟೇ. ಮನೇಲಿ ವಿಶೇಷನ? ಅದೇನೋ ನನ್ನ ಕಣ್ಣಿಗೆ ಕಾಣ್ತಿರೋದು. ಹೇಗೆ ಕಾಣುತ್ತೆ? ಹೇಗೆ ಕಾಣುತ್ತೆ ಅಂತೀನಿ. ನಮ್ಗೆ ಕಾಣ್ದಲ್ಲ ಇರ್ಬೋದು, ಬೇರೆ ಕಾಣ ಅನ್ಕೊಂಡಿದ್ದೀವಿ. ನಾವು ಇಷ್ಟು ದಿವಸ ನಿಮಗೆ ಮರು ಒಂದೇ ಅಂತ ಅನ್ಕೊಂಡಿದ್ವಿ, ಆದ್ರೆ ಮನೆ ಆಡ್ಬೋದಿನ ಇದೆ ಅಂತ ಇವತ್ತು ಗೊತ್ತಾಯ್ತು. ಏನೇನೋ ಮಾತಾಡಿ ಮನ್ಸು ನೋಯಿಸ್ಬೇಡ. ನಾನೇನ್ ತಪ್ಪು ಮಾಡಿದ್ದೀನಿ? ತಪ್ಪ ನಿಂತಲ್ವೋ? ತಪ್ಪ ನಂದು. ಹೊಡೆಯೋದೆಲ್ಲ ಒಂದು ಅಂತ ತಿಳ್ಕೊಂಡಲ್ಲ, ಅದು ನನ್ನ ತಪ್ಪು. ಕೈ ಹಿಡಿದು ಹೆಂಡತಿಗಿಂತಲೂ ಹೆಚ್ಚಿನ ಪ್ರೀತಿ ನಿಮ್ಮ ಮೇಲೆ ಇಟ್ಕೊಂಡಿದ್ದೆ. ನಾನು ಒಂದ್ ಜೊತೆ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಗೂ ಒಂದ್ ಜೊತೆ ಎಕ್ಸ್ಟ್ರಾ ತರ್ತಿದ್ದೆ. ಆ ವಿಶ್ವಾಸ ಏನಾದ್ರೂ ಉಳಿಸ್ಕೊಂಡಿದ್ದೇನೋ? ಕಲ್ತಿರೋ ಮಾತನ್ನ ಇಲ್ಲಿ ಖರ್ಚು ಮಾಡಬೇಡ ನೀನು. ಏನ್ ಹೇಳ್ಬೇಕಂತೀಗ ನೇರವಾಗಿ ಸಾಯಿ. ಇದೇನಿದು? ಕೈ ಕೈ ಅಲ್ಲ, ಇದೇನಿದು? ಕೈ ಉಲ್ಟಾ ಇಟ್ಕೊಂಡ್ರೆ ನಾನೇನ ಕೆಳಗೆ ನೋಡಲೇ. ಉಂಗ್ರ ಎಷ್ಟು ಚೆನ್ನಾಗಿದೆ. ಯಾವಾಗ ತಂದು ಕೊಟ್ಟಿಯೇ? ನನ್ಗೆ ಕೊಡ್ಲಿಲ್ಲ, ತಂದು ಹಾಕೊಂಡಿದ್ದೆ. ಅದು ತಿಳಿದಿರೋ ಹಾಗೆ ನಾವು ರಾಘು ಹೇಳಿದಾಗೆಲ್ಲ ಎಲ್ಲ ಸುಳ್ಳು ಅಂದ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಿದೆ ನೀನ್ ಮಾಡ್ತಿರೋ ಮೋಸ ಕೆಲಸ ಎಂತದ್ದು ಅಂತ. ನಮ್ಮ ಮಂದಿ ಇದು ಯಾವಾಗ ಬಂತು, ಹೇಗ್ ಬಂತು ಅಂತ ಗೊತ್ತಿಲ್ಲ ಕಣೋ. ನಾನು ಇವಾಗ ನೋಡ್ತಿರೋದು. ನಾನು ಇವತ್ತೇ ನೋಡ್ತಿರೋದು. ಇವತ್ತೇ ನೋಡಿಕ್ಕೆ ಒಳ್ಳೇದೇ. ನಿನ್ ಬಗ್ಗೆ ತೀರ್ಮಾನ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಲ್ಲ, ತುಂಬಾ ಥ್ಯಾಂಕ್ಸ್. ಹೀಗೆ ನಮ್ ಕಣ್ಣಿಗೆ ಕಾಣಂದ್ರೆ ಎಷ್ಟು ಒಳ್ಳೆ ಮಾಡ್ಕೊಂಡು ಇಟ್ಟಿದ್ಯೋ. ಬೇಡ, ನನ್ ಬೇಡ, ತಗೊಳ್ಳೋ, ನೀನೇ ತಗೊಳ್ಳೋ. ನನ್ಗೆ ಯಾಕಪ್ಪ ಗಂಡನ ಒಡವೆ ವಯಸ್ಸಲ್ಲಿ ಕೆಟ್ಟ ಬುದ್ಧಿ ನಮಗಿಲ್ವೋ? ಇದೇ ಕೊನೆ ಮಾತು ಕೇಳಿಸ್ಕೊ. ನನ್ ದಾರಿ ನನ್ಗೆ, ನಿನ್ ದಾರಿ ನಿನ್ಗೆ. ನಿನ್ಗೆ ವರ್ಷ ನನಗೆ ಬೇಡ, ನನ್ಗೆ ವರ್ಷ ನಿನಗೆ ಬೇಡ. ನೋಡೋ, ಹಿಂಗೆಲ್ಲ ಮಾತಾಡಿದ್ರೆ ವಿಶ್ವಾಸ ಕೆಡುತ್ತೆ. ಕೆಡೋದೇನು ಬಾಕಿ ಇದೆ? ಈಗಾಗಲೇ ಕೆಟ್ಟಿದೆ. ಮೊನ್ನೆ ಕೆಟ್ಟಿಲ್ವೋ? ಸ್ಕೂಲ್ಗೆ ಹೋಗಿದೆ. ಅದು ನಿನ್ ಮಗಳಿಗೆ ಬೇರೆ ಕಡೆ ಸಂಬಂಧ ನೋಡು. ನನ್ ರಾಗುಗೆ ನಿನ್ ಗೀತ ಅಂದ್ರೆ ನನಗೆ ಇಷ್ಟ ಇಲ್ಲ. ಅಷ್ಟೇ ತಾನೇ? ಅಷ್ಟೇ. ಹೋಗದೆ. ಏನ್ ಬಂಗಾರದ ಮನಸ್ಸು ಅಪ್ಪ ಮಗ ನೀನಲ್ಲದೆ ಇನ್ನೊಬ್ಬನು. ಅದಕ್ಕೆ ಸಿಟ್ಟು ಬರ್ತೀಯ. ಮೊದಲು ನಾನೇನು ಕೊಡ್ತಿದ್ದೀನೋ ಕೊಡೋ ನನಗೆ ಫಸ್ಟು. ನೀನ್ ಅಂತ ಸಣ್ಣ ಮನುಷ್ಯ ಅಂತ ಗೊತ್ತಿದ್ದೋ ತಗೊಂಡಿದ್ದೆ. 1000 ರೂಪಾಯಿ ಚೇರ್ ಕಾಲ ಬಿಡ್ತೀಯಲ್ಲೋ, ನಿನಗೆ ಬರಬಾರ್ದು ಅಂತ ಸಾಯ. ಮೊದಲು ನನ್ ಕೊಡ್ಸಿರೋ ಪಂಚ ಬಿಸಾಕಲೇ. ಪಂಚೆ ನಾನಿಂದ ಬಳಸ್ತಾ ಇದ್ದೆ. ತಗೊಂಡು ಸಾಯ ನಿನ್ ಪಂಚೆ. ವಾಶ್ ಮಾಡ್ಕೊಡು. ನಾನೇನು ಗೋಪಿಯವನು ವಾಶ್ ಮಾಡಕ್ಕೆ? ನಿಮ್ಮ ಮಗ ಇದನ್ನ ರಾಗು ಸೂಪಣ ಕಾಣ್ತಾ ಇರ್ತಾನಲ್ಲ, ಅವನೇ ಕೊಡೋ. ಹೌದಾ? ತಗೋ. ನೀನ್ ಕೊಡ್ಸಿರೋ ದುಬಾಯಿಂದ ತಂದಿರೋ ಮಾಡ್ಬೇಕು. ನೋಡ್ರಿ, ಅವನಾಗಿರ್ಬೋದ್ರಿ. ನಾನು ನಿನಗೆ ಪಂಚೆ ಸಂಬಳ ಕೊಟ್ಟಿದ್ದೆ. ಸಾಕ ಹೋಗಿ ಇವ್ರ ಕಡೆಯಿಂದ ಬರ್ರಿ ಇಬ್ರು. ಈಗ ಇಬ್ರಿಗೂ ಬೇಡ, ಒಂದ್ ಕಾಸು ಹಾಕ್ತೀನಿ ಇಬ್ರಿಗೂ. ಹೋಗ್ತೀರಾ? ಹಾ ಹಾ. ನಿಮ್ಗೆ ಯಾವ್ದು? ನಮಗೆ ರುಂಡನೇ ಮುಖ್ಯ. ನಿಮ್ಗೆ? ಅವನು ಹೇಳಿದ್ದೆ ಅದು ಮುಂದ ಉಳಿದಿದ್ದೆ ಅದು ಮುಂದ ಅದೇ ನಂದು. ಮುಂಡ ಮುಚ್ಕೊಂಡು ಹೋಗ್ತೀಯ ಕಣ ನೀನು. ಆಮೆ ಅದು ಹೌದು. ನಿಮ್ದು ಇಬ್ರು ಕಿತ್ತಾಡಂಗಿಲ್ಲ. ಅಜ್ಜ ಹೇಳ್ತೀರಿ. ಚೋಟ್ ಮೆಣಸಿನ್ಕಾಯಿ ನನ್ನ ಕಣ. ಚೋಟ್ ಮೆಣಸಿನ ನನಗೆ ಚೋಟ್ ಮೆಣಸಿನ್ಕಾಯಿ ನನ್ನ
ಬನ್ನಿ ಬೇಗ ಗಿರಾಕಿ ಆ ಸದ್ಯ ಅಯ್ಯೋ ಮುಟ್ಟು ಕೆನೆ ನೋವು ರೈಟಾಗಿ ಹಿಡಿಬೇಕು. ಏಯ್, ಸ್ವಾಮಿ ಇದನ್ನೇನ್ ಮಾಡೋದು? ಏಯ್, ಏನ್ ಮಾಡೋದು ಅಂತ ಕೇಳ್ತೀರಲ್ರಿ? ಮರ ತಂದಿದ್ದು ನಾನು, ಅದಕ್ಕೆ ಕೂಲಿ ಕೊಟ್ಟ ನಾನು ಕೂಳೆ ಊಟ ಹಾಕಿದ್ದು ನಾನು. ನಾನು ತಂದಿರೋ ತೆರಿಗೆ ಕೊಟ್ಟೆ ಏಯ್, ಜಾಸ್ತಿ ಮಾತಾಡೋದಿಲ್ಲ. ಏನು ನೋಡ್ತೀನಿ ಹೇಳು. ಏಯ್, ನಿಲ್ಸ್ರಿ. ನಿಮಗೊಂದು ಹೇಳ್ತೀನಲ್ಲ ನಾನು. ಈಗ ಓಕೆನಾ? ಸ್ವಾಮಿ ಮತ್ತೆ ಜಗಳ ಆಡಬೇಡಿ. ಈ ಭಾಗ ನಿಮ್ದು, ಈ ಭಾಗ ನಿಮ್ದು. ಏನ್ ಪಾಕಿಸ್ತಾನ ಮಾಡ್ಲಿತ್ತು? ಏನಣ್ಣ ಬೆಳಗ್ಗೆಯಿಂದ ಅಂಕಿ ತರ್ತಾ ಇದ್ದೀರಾ? ಬರಾಬು ಬರಾಬು ಇವತ್ತಿಂದ ನೀವು ಗೀತಾ ಜೊತೆ ಮಾತಾಡಬಾರ್ದು ಅವ್ರ ಜೊತೆ ಕಾಲೇಜ್ ಹೋಗ್ಬಾರ್ದು ಅಲ್ಲಣ್ಣ ನಿನ್ನೆ ತಾನೇ ಕರ್ಕೊಂಡ್ ಬಂದಿಲ್ಲ ಅಂತ ಮನೆ ಕುರುಕ್ಷೇತ್ರನೇ ನಡೆದಿತ್ತು. ಯಾವತ್ತು ಹೇಳಿದ್ರು ಇವತ್ತು ಹೇಳ್ತೀನಿ ಅವ್ರ ಜೊತೆ ಸೇರ್ಬಾರ್ದು ಅಂದ್ರೆ ಸೇರ್ಬಾರ್ದು ಏನಿಲ್ವಾ? ಅರ್ಥ ಆಗ್ತಿಲ್ಲ. ಮಾತಾಡ್ತಾನೆ ಡಿಕ್ಷನರಿ ನೋಡು ಜಗಳ ಆಡಿ ಮಾತಾಡ್ತಿದ್ದು ನಾಚಿಕೆ ಆಗಲ್ವಾ ನಾವೇನೋ ಸುಮ್ಮನೆ ಕೇಳಿದ್ವಪ್ಪ. ತಾವೇ ಉತ್ತರ ಕೊಡ್ತೀರಾ? ನಿಮಗೆ ನಾಚಿಕೆ ಮಾನ ಮಾಡಿಲ್ವಾ? ಡ್ಯಾಡಿ ನಾನು ರೆಡಿ. ಮಹಾಲಕ್ಷ್ಮಿ ಇದ್ದಾಗಿದೆಯಲ್ಲಮ್ಮ, ಸೂಪರ್ ನನ್ನ ಹುಡುಗಿ. ಹೋಗು, ರಾಘು ರೆಡಿ ಆಗಿದ್ದಾನೆ, ಅವನ ಜೊತೆ ಕಾಲೇಜ್ ಹೋಗು. ಡ್ಯಾಡಿ ಇಲ್ಲಿ ಯಾರೋ ಜಗಳ ಆಡ್ದಂಗಿತ್ತು. ಜಗಳನ ಯಾರಮ್ಮ? ಡ್ಯಾಡಿ ಮಾವಯ್ಯ ಯಾರು ಬೈದಂಗಿತ್ತು. ನಾನೇ ಆ ಮುಟ್ಟಾಳನ ಜೊತೆಗೂ ನನ್ನ ಮಗಳನ್ನ ಕಳಿಸಲ್ಲ. ಏನಣ್ಣ ಆಲ್ ಬಿಗರ್ ಮಾತಾಡು ಅದು ಬಿಗಿಡ್ಗೆ ಮಾತಾಡ್ತಿರೋದು. ನೋಡಮ್ಮ, ನಿನ್ನ ಇವತ್ತು ಭಾಷಂ ಸರ್ಕಲ್ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ. ಡ್ಯಾಡಿ ಅದು ಭಾಷಂ ಸರ್ಕಲ್ ಅಲ್ಲ, ಆನಂದರಾವ್ ಸರ್ಕಲ್. ಏನಂದ್ರೆ ಹಳೆಯಡ ಆನಂದನ ಮರೆಯಲ್ಲ. ಅಡಿಯ ಕಾಲೇಜ್ ಬಿಟ್ಬರ್ತೀನಿ ನಡಿಯಮ್ಮ, ಟೈಮ್ ಆಯ್ತು. ಆ PDF ಮಗ ತುಡುಗ್ಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ನಾಳೆ ಉತ್ತ ಆಗ್ತಿದೆ ಯಾರಿಗೆ ಒಂದು ಹೊತ್ತಿರುವುದು ಊಟನೇ ಇರೋದು. ಟೈಮ್ ಆಯ್ತು. ನೋಡಮ್ಮ, ನಿನಗೆ ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ 2 ಟೀ ಕುಡ್ಸ್ ಕರ್ಕೊಂಡು ಹೋಗ್ತೀನಿ. ಯಾವನಾದ್ರು ಕಣ್ಣಲ್ಲಿ ಕಾಣಿಸಿದ್ರೆ ಮೈ ಕೈ ಮುರಿತೀನಿ ಅಂತ ಹೇಳ್ಬಿಡು. ಮುಂದೆ ತಪ್ಪನ್ ಪಾರ್ಕಲ್ಲಿದೆ ಗೊತ್ತಲ್ಲ ಮಗಲೇ ನನಗೆ ಟೈಮ್ ಆಯ್ತು. ಸರಿ ನಡಿಯಮ್ಮ. ಸ್ವಲ್ಪ ನಾಚಿಕೊಂಡು ನಡಿಬಾರ್ದು ನೀನು. ಹೆಂಗೆ ರೆಡಿ? ಹಿಂಗೆ. ಡ್ಯಾಡಿ ಏನ್ ಅನ್ಕೊಂಡಿದ್ದೀರಾ ನನ್ನ? ಕಾಮಿಡಿ ಮಾಡಿದೆ. ನಿಮ್ಮ ಮುತ್ತ ನೀವೇನೇ ಹೇಳಿ, ಮನೆ ಹಾಳು ಮಾಡೋದ್ರಾಗಿರೋ ಮಜಾ ಬೇರೆ ಯಾವ್ದ್ರಾಗೂ ಇಲ್ಲ ಸ್ವಾಮಿ. ಬೇಕಂದ್ರೆ ಕೊಡಿ.
ಆದ್ರೆ ಹೆಂಗೆ? ನೀವೇ ಏನಾದ್ರು ಹೊಸ ಉಪಾಯ ಕೊಡ್ಬೇಕು. ನನ್ ಕೈಲಿ ಆಗಲ್ಲ ಸ್ವಾಮಿ, ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ಆಚಾರ್ಯ ಆಗಲ್ಲ ಸ್ವಾಮಿ, ಮಾತು ಕಟ್ಟಿದ್ರೆ ನಾನು ಇದೊಂದ್ಸಲ ಸಹಾಯ ಮಾಡ್ಬಿಡಿ. ಏನ್ ಮಾಡೋದು? ನೋಡ್ರಿ ಈಗ ಗೊತ್ತಲ್ಲ ನೋಡಿ. ನೀವು ಒಳಗೆ ನಾನು ಕಳಿಸ್ತೀನಿ, ಹೋಗಿ ಹೋಗಿ ಹೋಗಿ. ನಮ್ಮ ಮಗಳು ನಮ್ಮ ಕೈಯಲ್ಲಿ ಅಲ್ಲೇ ಒಳಗಿರ್ಬೇಕು. ರಾಘು ಏ ರಾಧಾ, ಬಾರಲ್ಲಿ ಏ ಗೀತಾ, ಮಾತೆ ಅಮ್ಮ. ಏ ತಗೊಳ್ಳಿ. ಹೋಗಿ ನನ್ನ ನಿಮ್ಮ ಎದಿ ಮೇಲೆ ಸರಿ ಅವನಿಗೆ ಹೇಳ್ರಿ, ನನ್ನ ಮಗಳಿಗೆ ಲಕ್ಷಾಧೀಶ್ವರನ್ ಕೊನೆಸನ್ನು ನಂದಿಕೇಶ್ವರ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿ. ಇನ್ನೊಂದ್ರಿ ಗಂಡು ಹೆಣ್ಣಿನ ಮೆರವಣಿಗೆ ಆನೆ ಮೇಲೆ ಮಾಡಿಸ್ತೀನಿ ಅಂತ ಹೇಳಿ. ಫೋನ್ ಹೊರಗಡೆ ಕತ್ತೆಲ್ಲ ಮಾಡ್ತಾರಂತ ಯಾಕೆ ನೋಡು ಈ ಪತ್ರಿಕೆ ತಗೊಂಡೋಗಿ ಅವ್ನ ಎದೆ ಮೇಲೆ ಕೂಕಿ ಅವ್ನಿಗೆ ಹೇಳಿ ನಾನ್ ನೋಡಿರೋದು ಅವನಂತ ಅಯೋಗ್ಯ ಸಂಬಂಧ ಅಲ್ಲ, ಕೋಟ್ಯಾಧೀಶ್ವರ ಕೋದಂಡರಾಯರ ಕೊನೆ ಡಾಕ್ಟರ್. ಹೆಸರೇನು ಗೊತ್ತಾ? ಏನು? ಕೋಕಿಲ ಅಂತ. ಕೋಕೋ-ಕೋಲಾ ಅಂತ. ಗಂಡು ಹೆಣ್ಣಿನ ಮೆರವಣಿಗೆ ಒಂಟೆ ಮೇಲೆ ಮಾಡ್ತಾರಂತೆ ಗೊತ್ತಾ? ಜಿರಾಫೆ ಮೇಲೆ ಮಾಡ್ಸಕ್ಕೆ ಹೇಳಿ. ಏ ಕೊಡ್ರಿ, ನಮ್ಗೆ ಕೊಡ್ರಿ. ಈ ಕಡೆ ಕೊಡಿ. ತಗೊಳ್ಳಿ, ತಗೊಂಡೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡು. ಬರೋ ವಾರದಲ್ಲಿ ಮದುವೆ ಇದೆ, ಕುತ್ಕೊಂಡು ಬರಕ್ಕೆ ಹೇಳು. ಅರ್ಥ ಆಯ್ತಾ? ಡ್ಯಾಡಿ, ನನಗೆ ಮದುವೆ ಆಗಲ್ಲ. ಮದುವೆ ಆಗಲ್ಲ. ನೀನ್ ಯಾಕೆ ಸುಮ್ಮನೆ ನಿಂತ್ಕೊಂಡೆ? ತಗೋ ಪತ್ರಿಕೆನ ಮತ್ತೆ ನಾಳೆಗೆ ಗೊತ್ತೇ ಎಲ್ಲಿ ಕೇಳ್ಬಿಡು. ಅಣ್ಣ, ನಾನ್ ಗೀತಲ್ ಬಿಟ್ಮೇಲೆ ಯಾರು ಮದ್ವೆ ಆಗಲ್ಲ ಅಣ್ಣ. ನಾನು ರಾಘು ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ಡ್ಯಾಡಿ. ಲೈ, ಸಾಕ್ ಮೇಲಾಳ. ನೀನು ಹೇಳಮ್ಮ. ಈ ನಾಟಕ ಆಡಿದ್ವಿ ಅಂತ ಆಚಾರು ಒಂದನೇ ಹೇಳಿದ್ರು. ನಾವು ನಿಮ್ಮ ಅಪ್ಪಂದಿರು, ಅದಕ್ಕೆ ನಾವು ನಾಟಕ ಆಡ್ಬಾರ್ದು ಅಲ್ವಾ? ನಮ್ಮನ್ನ 30 ಅಂತ ಅಂದ್ಕೊಂಡಿದ್ದೀರಾ? ನಾವು ಯಾವತ್ತಿದ್ರು 63. ನಂದು ಸೇಮ್ ಡೈಲಾಗು. ಬೇರಿನ ಗೂಡು ನಾವೆಲ್ಲ ಬೇರೆಯಾದರೆ ಬೇರಿಲ್ಲ. ಮನಗನು ಸೇರಿದರೆ